ಕಂಪನಿಗಳು ಯಾವುದೇ ಸೌಂಡ್ ಮಾಡದೆ ಸೈಲೆಂಟ್ ಆಗಿ ನಿಮ್ಮ ಜೇಬಿಗೆ ಆಲ್ರೆಡಿ 16% ಕತ್ತರಿ ಹಾಕಿವೆ. ಅಷ್ಟೇ ಅಲ್ಲ, ಮುಂದಿನ ಕೇವಲ 3 ತಿಂಗಳಲ್ಲಿ ನಿಮಗೆ ಮತ್ತೊಂದು ಬಿಗ್ ಶಾಕ್ ಕಾದಿದೆ. ಎಸ್, ಟೆಲಿಕಾಂ ಕಂಪನಿಗಳು ಡೈರೆಕ್ಟ್ ಆಗಿ ಬೆಲೆ ಏರಿಕೆ ಮಾಡಿಲ್ಲ, ಬದಲಾಗಿ ಒಂದು ಸೈಲೆಂಟ್ ಹೈಕ್ ಅಂದ್ರೆ ಸದ್ದಿಲ್ಲದೆ ಬೆಲೆ ಏರಿಕೆಯನ್ನು ಮಾಡಿವೆ. ನಿಮ್ಮ ಮೊಬೈಲ್ ರೀಚಾರ್ಜ್ಗಳು ಈಗ ಆಲ್ರೆಡಿ 16% ವರೆಗೂ ದುಬಾರಿ ಆಗಿವೆ. ಒಂದ್ ಕಡೆ ಏರ್ಟೆಲ್ ತನ್ನ ಹಳೆ ಪ್ಲಾನ್ಗಳನ್ನ ಕ್ಯಾನ್ಸಲ್ ಮಾಡಿ ಹೊಸ ಪ್ಲಾನ್ಗಳನ್ನ ತಂದಿದೆ. ಇನ್ನೊಂದ್ ಕಡೆ ಜಿಯೋ ಬೆಲೆ ಏರಿಕೆ ಮಾಡದೆ ಇದ್ರೂ ಕೂಡ ಪ್ರೈಮ್ ಮೆಂಬರ್ಶಿಪ್ ಅನ್ನುವಂತಹ ಹೊಸ ಕಾನ್ಸೆಪ್ಟ್ ತಂದು ಒಂದು ವರ್ಷದ ಪ್ರೈಸ್ ಪ್ರೊಡಕ್ಷನ್ ಅಂತ ಹೇಳ್ತಾ ಇದೆ. ಇಷ್ಟೇ ಅಲ್ಲ, ಇದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ. ಮುಂದಿನ ಕೇವಲ 3ರಿಂದ 4 ತಿಂಗಳಲ್ಲಿ ರೀಚಾರ್ಜ್ ಬೆಲೆಗಳು ಇನ್ನೊಂದು ಲೆವೆಲ್ಗೆ ಏರಿಕೆ ಆಗುವ ಎಲ್ಲಾ ಲಕ್ಷಣಗಳು ಕೂಡ ಈಗ ಕಾಣಿಸ್ತಾ ಇವೆ. ಹಾಗಾದ್ರೆ ಈ ಸೈಲೆಂಟ್ ಹೈಕ್ ಅಂದ್ರೆ ಏನು? ಮೊಬೈಲ್ ರೀಚಾರ್ಜ್ಗಳು ಎಷ್ಟು ದುಬಾರಿ ಆಗಿವೆ? ಫ್ಯೂಚರ್ ನಲ್ಲಿ ಬೆಲೆಗಳು ಎಷ್ಟು ಹೆಚ್ಚಾಗಬಹುದು? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಟೆಲಿಕಾಂ ಕಂಪನಿಗಳು ಯಾಕೆ ಪದೇ ಪದೇ ನಮ್ಮ ಜೇಬಿಗೆ ಕತ್ತರಿ ಹಾಕ್ತಾ ಇವೆ ಎಂಬುದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಸದ್ದಿಲ್ಲದೆ 16% ದುಬಾರಿ ಆಯಿತು ರೀಚಾರ್ಜ್. ಏರ್ಟೆಲ್ ಮತ್ತು ಜಿಯೋ ಮಾಡಿದ್ದೇನು? ಹೌದು, ದಿನೇ ದಿನೇ ಟೆಲಿಕಾಂ ರೇಟ್ ಏರುತ್ತಲೇ ಇದೆ. ಇದರಿಂದ ನೀವು BSNL ಕರೆಕ್ಟ್ ಆದ್ರೆ ಸಾಕಪ್ಪ ಅಂತಿದ್ದೀವಿ. ಭಾರತ ಟೆಲಿಕಾಂ ಮಾರ್ಕೆಟ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಇಲ್ಲಿ 3 ಪ್ರಮುಖ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ. ಒಂದು ಜಿಯೋ, ಎರಡನೇದು ಏರ್ಟೆಲ್, ಮೂರನೇದು ವಡಾಫೋನ್ ಐಡಿಯಾ. ಇವರ ಜೊತೆಗೆ ನಮ್ಮ ಸರ್ಕಾರಿ ಸ್ವಾಮ್ಯದ BSNL ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂಗೆ ಆಗಿದೆ. ಇದು ಪ್ರೈವೇಟ್ ಪ್ಲೇಯರ್ಸ್ ಅಡ್ವಾಂಟೇಜ್ ಆಗಿದೆ. ಇದೇ ಕಾರಣಕ್ಕೆ ಮೊನ್ನೆ ಅಷ್ಟೇ ಅಂದ್ರೆ ಆಗಸ್ಟ್ 12ರಂದು ಏರ್ಟೆಲ್ ಕಂಪನಿ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದೆ. ತನ್ನ 5 ಜನಪ್ರಿಯ ಪ್ರಿಪೇಡ್ ಪ್ಲಾನ್ ಗಳನ್ನ ಅಂದ್ರೆ 249 ರೂಪಾಯಿ, 299 ರೂಪಾಯಿ, 579 ರೂಪಾಯಿ, 619 ರೂಪಾಯಿ ಮತ್ತು 649 ರೂಪಾಯಿ ಪ್ಲಾನ್ ಗಳನ್ನ ಏಕಾಏಕಿ ಬಂದ್ ಮಾಡಿದೆ. ಇದರ ಬದಲು ಏರ್ಟೆಲ್ ಅದೇ Try Slurp Farm No Maida Pancakes. Empty tiffins guaranteed. ಅದಕ್ಕಿಂತ ಶೇಕಡ 5ರಿಂದ 16% ನಷ್ಟು ಹೆಚ್ಚು ದುಬಾರಿಯಾಗಿವೆ. ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ. ಈ ಹಿಂದೆ 299 ರೂಪಾಯಿ ಪ್ಲಾನ್ ಇತ್ತು. ಅದರಲ್ಲಿ ಪ್ರತಿದಿನ 1.5 GB ಡೇಟಾ ಸಿಗ್ತಾ ಇತ್ತು. ಅದರ ವ್ಯಾಲಿಡಿಟಿ 28 ದಿನ ಇದೆ. ಈಗ ಆ ಪ್ಲಾನ್ ಇಲ್ಲ. ಅದರ ಬದಲಿಗೆ ನೀವು 349 ರೂಪಾಯಿ ಪ್ಲಾನ್ ಹಾಕಿಸಬೇಕು. ಇದರಲ್ಲಿ ಪ್ರತಿದಿನ 2 GB ಡಾಟಾ ಸಿಗುತ್ತೆ. ವ್ಯಾಲಿಡಿಟಿ ಅದೇ 28 ದಿನ ಇರುತ್ತೆ. ಆದರೆ ಪರೋಕ್ಷವಾಗಿ ಬೆಲೆ ಸುಮಾರು 16% ಹೆಚ್ಚಾದ ಹಾಗೆ ಆಯಿತು. ಇದನ್ನೇ ನಾವು ಸೈಲೆಂಟ್ ಹೈಕ್ ಅಂತ ಕರೆಯೋಣ. ಪ್ರೈಮ್ ಮೆಂಬರ್ಶಿಪ್ ತಂದ ಜಿಯೋ. ಇನ್ನು ಜಿಯೋ ಕತೆ ನೋಡಿದ್ರೆ ಜಿಯೋ ಯಾವುದೇ ಪ್ಲಾನ್ ಅನ್ನ ಡಿಸ್ಕಂಟಿನ್ಯೂ ಮಾಡಿಲ್ಲ. ಅದರ ಬದಲು ಜಿಯೋ ಪ್ರೈಮ್ ಮೆಂಬರ್ಶಿಪ್ ಅನ್ನುವಂತಹ ಹೊಸ ಐಡಿಯಾವನ್ನ ತಂದಿದೆ. ಕಸ್ಟಮರ್ಸ್ 300 ರೂಪಾಯಿ ಕೊಟ್ಟು ಈ ಮೆಂಬರ್ಶಿಪ್ ಅನ್ನ ತೆಗೆದುಕೊಂಡ್ರೆ ಮುಂದಿನ 1 ವರ್ಷದವರೆಗೆ ಅವರ ಕರೆಂಟ್ ಪ್ಲಾನಿನ ಬೆಲೆ ಲಾಕ್ ಆಗುತ್ತೆ. ಅಂದ್ರೆ ಒಂದು ವೇಳೆ ಜಿಯೋ ಮುಂದೆ ಬೆಲೆ ಏರಿಕೆಯನ್ನ ಮಾಡಿದ್ರು ಕೂಡ ಪ್ರೈಮ್ ಮೆಂಬರ್ಸ್ ಹಳೆ ಬೆಲೆಯಲ್ಲೇ ರಿಚಾರ್ಜ್ ಅನ್ನ ಮಾಡಿಕೊಳ್ಳಬಹುದು. ಆದ್ರೆ ಈ 300 ರೂಪಾಯಿ ಮೆಂಬರ್ಶಿಪ್ ಫೀಸ್ ಅನ್ನ 12 ತಿಂಗಳಿಗೆ ಡಿವೈಡ್ ಮಾಡಿದ್ರೆ ಅದು ಎಫೆಕ್ಟಿವ್ ಆಗಿ 299 ರೂಪಾಯಿ ಪ್ಲಾನಿನ ಮೇಲೆ 8% ಬೆಲೆ ಏರಿಕೆ ಮಾಡಿದಷ್ಟೇ ಸಮ. ಇನ್ನು ವಡಾಫೋನ್ ಐಡಿಯಾ ಮತ್ತು BSNL ಯಾವುದೇ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡಿಲ್ಲ, ಬದಲಾಗಿ ಹೊಸ ಎಂಟ್ರಿ ಲೆವೆಲ್ ಪ್ಲಾನ್ ಗಳನ್ನ ಮಾತ್ರ ಪರಿಚಯಿಸಿವೆ. ಈಗ ಏರ್ಟೆಲ್ ಮತ್ತು ಜಿಯೋ ಕಾಂಪಿಟೇಷನ್ ಮೇಲೆ ಬೆಲೆ ಏರಿಕೆಯನ್ನ ಮಾಡ್ತಾ ಇರುವುದು ಗ್ರಾಹಕರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಮತ್ತೆ ಏರಿಕೆಯಾಗುತ್ತಾ ಮೊಬೈಲ್ ರೀಚಾರ್ಜ್? ಮುಂದಿನ 3-4 ತಿಂಗಳಲ್ಲಿ ಕಾದಿದೆ ಬಿಗ್ ಶಾಕ್. ಇಷ್ಟೊತ್ತು ಹೇಳಿದೆಲ್ಲ ಕೇಳಿ ಅಬ್ಬಾ ಇದೊಂದು ಸಲ ಹೈಕ್ ಆಯ್ತು ಬಿಡು, ಇನ್ ಮುಂದೆ ಆಗಲ್ಲ ಅಂತ ಅಂದ್ಕೊಂಡ್ರೆ ನಿಮ್ಮ ಲೆಕ್ಕಾಚಾರ ಖಂಡಿತ ತಪ್ಪು. ಯಾಕಂದ್ರೆ ಹಲವು ರಿಸರ್ಚ್ ಫರ್ಮ್ಗಳ ಪ್ರಕಾರ ಮುಂದಿನ ಪ್ರಿಪೇಡ್ ಟ್ಯಾರಿಫ್ ಹೈಕ್ ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ. ಸೆಂಟ್ರಮ್ ಇನ್ಸ್ಟಿಟ್ಯೂಷನಲ್ ರಿಸರ್ಚ್ ಹೇಳುವ ಪ್ರಕಾರ ಜಿಯೋ, ಏರ್ಟೆಲ್ ಮತ್ತು ವಡಾಫೋನ್ ಐಡಿಯಾ ಮುಂದಿನ 3-4 ತಿಂಗಳಲ್ಲಿ ಪ್ರಿಪೇಡ್ ಟ್ಯಾರಿಫ್ ಗಳನ್ನ ಇನ್ನೂ 15% ವರೆಗೂ ಏರಿಕೆ ಮಾಡಬಹುದಂತೆ. ಇನ್ನೊಂದಿಷ್ಟು ತಜ್ಞರ ಪ್ರಕಾರ ಮುಂದಿನ 3ರಿಂದ 6 ತಿಂಗಳಲ್ಲಿ ಶೇಕಡ 10ರಿಂದ 12ರಷ್ಟು ಬೆಲೆ ಏರಿಕೆ ಆಗುವುದು ಪಕ್ಕಾ ಅಂತೆ. ಒಂದು ರಿಪೋರ್ಟ್ ಪ್ರಕಾರ ಈಗಿರುವಂತಹ 28 ದಿನಗಳಿಗೆ ಒಟ್ಟು 2 GB ಡಾಟಾ ಕೊಡುವಂತಹ 199 ರೂಪಾಯಿ ಪ್ಲಾನ್ ಮುಂದೆ 3 GB ಡೇಟಾ ಕೊಡುವ 219 ರೂಪಾಯಿ ಪ್ಲಾನ್ ಆಗಿ ರಿಪ್ಲೇಸ್ ಆಗಬಹುದು. ಅಸಲಿಗೆ ಈ ಬೆಲೆ ಏರಿಕೆ ಜುಲೈನಲ್ಲೇ ಶೇಕಡ 20ರವರೆಗೆ ಆಗಬೇಕಾಗಿತ್ತು ಅಂತ ಹಲವು ಸಂಸ್ಥೆಗಳು ಅಂದಾಜನ್ನ ಮಾಡಿದ್ವು. ಆದ್ರೆ ಜೂನ್ ತಿಂಗಳಲ್ಲಿ ನಡೆದ ಇರಾನ್ ಅಮೆರಿಕ ಸಂಘರ್ಷದ ಕಾರಣದಿಂದಾಗಿ ಟೆಲಿಕಾಂ ಕಂಪನಿಗಳು ಈ ಬೆಲೆ ಏರಿಕೆಯನ್ನ ಮುಂದೂಡಿದ್ವು ಅಂತ ರಿಪೋರ್ಟ್ಗಳು ಹೇಳಿವೆ. ಜಿಯೋ ಪ್ರೈಮ್ ಮೆಂಬರ್ಶಿಪ್ ಅಸಲಿಯತ್ತೇನು? ಗ್ರಾಹಕರಿಗೆ ಲಾಭನ ಅಥವಾ ಲಾಸ್ ಆಗುತ್ತಾ? ಈಗ ಎಲ್ಲರ ತಲೆಯಲ್ಲಿರುವಂತಹ ದೊಡ್ಡ ಪ್ರಶ್ನೆ ಅಂದ್ರೆ ಫ್ಯೂಚರ್ ಪ್ರೈಸ್ ವಿಚಾರದಲ್ಲಿ ಈ ಜಿಯೋ ಪ್ರೈಮ್ ಮೆಂಬರ್ಶಿಪ್ ನ ಕತೆ ಏನು? ಬ್ರೋಕರೇಜ್ ಫರ್ಮ್ ಆಗಿರುವಂತಹ ಮೋತಿಲಾಲ್ ಓಸ್ವಾಲ್ ಪ್ರಕಾರ ಜಿಯೋ ಟ್ಯಾರಿಫ್ಗಳು ಮುಂದಿನ 6 ತಿಂಗಳೊಳಗೆ ಹೆಚ್ಚಾಗಬಹುದು.
ಇದರ ಕ್ಯಾಲ್ಕುಲೇಷನ್ ಬಹಳ ಸಿಂಪಲ್ ಆಗಿದೆ. ಕಸ್ಟಮರ್ಸ್ ಪ್ರೈಮ್ ಮೆಂಬರ್ಶಿಪ್ಗಾಗಿ ವರ್ಷಕ್ಕೆ 300 ರೂಪಾಯಿ ಕೊಡ್ತಾರೆ, ಅಂದ್ರೆ ತಿಂಗಳಿಗೆ 25 ರೂಪಾಯಿ ಕಟ್ಟಿದ ಹಾಗೆ. ಈ ಮೆಂಬರ್ಶಿಪ್ ನಿಂದ ನಮಗೆ ನಿಜವಾಗ್ಲೂ ಹಣ ಉಳಿಯುತ್ತಾ ಇಲ್ವಾ ಅನ್ನೋದು ಕೂಡ ಜಿಯೋ ಯಾವಾಗ ತನ್ನ ಪ್ಲಾನ್ ರೇಟ್ ಹೆಚ್ಚಿಸುತ್ತೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬಗ್ಗೆ ಮೋತಿಲಾಲ್ ಓಸ್ವಾಲ್ 2 ಸಿನಾರಿಯೋ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೆಯ ಸಿನಾರಿಯೋವನ್ನ ನೋಡೋದಾದ್ರೆ, ಒಂದು ವೇಳೆ ಬೆಲೆ ಏರಿಕೆ 6 ತಿಂಗಳೊಳಗೆ ಆದ್ರೆ, ಉದಾಹರಣೆಗೆ ಜಿಯೋ ತನ್ನ 229 ರೂಪಾಯಿ ಪ್ಲಾನ್ ಅನ್ನ 50 ರೂಪಾಯಿ ಹೆಚ್ಚಿಸಿ 349 ರೂಪಾಯಿ ಮಾಡಿದ್ರೆ ಏನಾಗುತ್ತೆ? ಪ್ರೈಮ್ ಮೆಂಬರ್ ಆಗಿರೋರು ಅದೇ 299 ರೂಪಾಯಿ ಕಟ್ಟಿಕೊಂಡು ರೀಚಾರ್ಜ್ ಮಾಡ್ತಾರೆ. ಅಂದ್ರೆ ತಿಂಗಳಿಗೆ 50 ರೂಪಾಯಿ ಉಳಿತಾಯ ಆಯ್ತು. ವರ್ಷದ ಮೆಂಬರ್ಶಿಪ್ ಫೀಸ್ 300 ರೂಪಾಯಿ. ಅಂದ್ರೆ ನೀವು ಕಟ್ಟಿದ ಆ 300 ರೂಪಾಯಿ ಕೇವಲ 6 ತಿಂಗಳಲ್ಲಿ ರಿಕವರ್ ಆಗುತ್ತೆ. ಇದರಿಂದ ಜಿಯೋಗೆ ಮಂತ್ಲಿ ARPN ನಲ್ಲಿ ಸುಮಾರು 46 ರೂಪಾಯಿ ಏರಿಕೆ ಕಾಣಿಸುತ್ತೆ. ಎರಡನೆಯ ಸಿನಾರಿಯೋ ನೋಡೋದಾದ್ರೆ, ಒಂದು ವೇಳೆ ಬೆಲೆ ಏರಿಕೆ 6 ತಿಂಗಳ ನಂತರ ಆದ್ರೆ, ಇಲ್ಲಿ ಏನಾಗುತ್ತೆ ಅಂದ್ರೆ ಕಸ್ಟಮರ್ಗೆ ಯಾವುದೇ ಬೆನಿಫಿಟ್ ಸಿಗೋಕ್ಕೂ ಮುನ್ನವೇ ಮೆಂಬರ್ಶಿಪ್ ನ ಬಹುಪಾಲು ಸಮಯ ಮುಗಿದು ಹೋಗಿರುತ್ತೆ. ಒಂದು ವೇಳೆ ಜಿಯೋ ಜೂನ್ 2027ರಲ್ಲಿ ಬೆಲೆ ಏರಿಕೆಯನ್ನ ಮಾಡಿದ್ರೆ ನಿಮ್ಮ ಮೆಂಬರ್ಶಿಪ್ ವ್ಯಾಲಿಡಿಟಿ ಕೇವಲ 4 ತಿಂಗಳು ಮಾತ್ರ ಉಳಿದಿರುತ್ತೆ. ಆ ಕೇಸ್ ನಲ್ಲಿ ಕಸ್ಟಮರ್ ತಾನು ಕೊಟ್ಟಂತಹ 300 ರೂಪಾಯಿ ತನ್ನ ರಿಕವರ್ ಮಾಡಿಕೊಳ್ಬೇಕು ಅಂದ್ರೆ ಉಳಿದ 4 ತಿಂಗಳು ಪ್ರತಿ ತಿಂಗಳಿಗೆ 75 ರೂಪಾಯಿ ಸೇವ್ ಮಾಡಬೇಕಾಗುತ್ತೆ. ಹಾಗಾಗಿ ಜಿಯೋ ಟ್ಯಾರಿಫ್ ಹೆಚ್ಚಿಸಲು ಎಷ್ಟು ತಡ ಮಾಡುತ್ತೋ ಅಷ್ಟು ಈ ಪ್ರೈಮ್ ಮೆಂಬರ್ಶಿಪ್ ನ ವ್ಯಾಲ್ಯೂ ಕಸ್ಟಮರ್ ಗಳಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದು ಫ್ರೀ ಇಂದು ದುಬಾರಿ. ವೀಕ್ಷಕರೇ, ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ಫ್ರೀ ಇಂಟರ್ನೆಟ್, ಫ್ರೀ ಕಾಲಿಂಗ್ ಎಂಜಾಯ್ ಮಾಡಿದ್ವಿ, ನೆನಪಿದೆಯಾ? ಈಗ ಆ ಟೈಮ್ಗೆ ಹೋಗಿ ಬರೋಣ ಬನ್ನಿ. ರಿಲಯನ್ಸ್ ಕಂಪನಿ ಸೆಪ್ಟೆಂಬರ್ 5, 2016ರಲ್ಲಿ ಜಿಯೋವನ್ನ ಲಾಂಚ್ ಮಾಡಿದಾಗ ಫ್ರೀ ಡೇಟಾ, ವಾಯ್ಸ್ ಕಾಲ್ಸ್, ರೋಮಿಂಗ್ ಅಂತ ಭರ್ಜರಿ ಆಫರ್ ಅನ್ನ ಕೊಟ್ಟಿತ್ತು. ಈ ಆಫರ್ 2017ರ ವರ್ಷಾಂತ್ಯದವರೆಗೂ ಕೂಡ ಇತ್ತು. ಜಿಯೋ ಎಂಟ್ರಿಯಿಂದ ಇಡೀ ಇಂಡಿಯನ್ ಟೆಲಿಕಾಂ ಮಾರ್ಕೆಟ್ ಉಲ್ಟಾ ಪಲ್ಟಾ ಆಯಿತು. ಜಿಯೋ ಜೊತೆ ಕಾಂಪಿಟೇಷನ್ ಮಾಡಲು ಬೇರೆ ಆಪರೇಟರ್ಸ್ ಬೆಲೆ ಕಡಿತವನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂತು. ಏರ್ಟೆಲ್ ತನ್ನ ಕೆಲವು ಡೇಟಾ ಟ್ಯಾರಿಫ್ ಗಳನ್ನ 80% ವರೆಗೆ ಕಡಿಮೆ ಮಾಡಿದ್ರೆ, ಐಡಿಯಾ 67% ಕಡಿತವನ್ನ ಮಾಡಿತ್ತು. ನಿಮಗೆ ನೆನಪಿರಬಹುದು, ಜಿಯೋ ಬರೋಕು ಮುಂಚೆ ಭಾರತದಲ್ಲಿ 1 GB ಮೊಬೈಲ್ ಡೇಟಾಗೆ ಸುಮಾರು 225 ರೂಪಾಯಿ ಇತ್ತು. ಆದ್ರೆ 2018-19 ಹೊತ್ತಿಗೆ ಇದರ ಅವರೇಜ್ ಬೆಲೆ ಕೇವಲ 7.7 ರೂಪಾಯಿಗೆ ಬಂದು ನಿಂತಿತ್ತು. ಇದರಿಂದಾಗಿ ಭಾರತ ಪ್ರಪಂಚದಲ್ಲೇ ಅತಿ ಕಡಿಮೆ ಬೆಲೆಗೆ ಮೊಬೈಲ್ ಡೇಟಾ ಸಿಗುವ ಮಾರ್ಕೆಟ್ ಆಗಿ ಬದಲಾಯಿತು. ಆದ್ರೆ ಈ ಸುವರ್ಣ ಕಾಲ ಮುಗಿದು ಹೋಯಿತು. ಅದಾದ್ಮೇಲೆ ಪ್ರಿಪೇಡ್ ಟ್ಯಾರಿಫ್ ಗಳಲ್ಲಿ 3 ದೊಡ್ಡ ರೌಂಡ್ ನ ಬೆಲೆ ಏರಿಕೆಗಳು ಆಗಿವೆ. ಇದೆಲ್ಲದರ ಮಧ್ಯೆ ಈಗ ಜನರಿಗೆ ಉಳಿದಿರೋ ಒಂದೇ ಆಶಾ ಕಿರಣ ಅಂದ್ರೆ ಅದು BSNL. ಆದ್ರೆ BSNL ಇನ್ನೂ ಕೂಡ ಪೂರ್ತಿಯಾಗಿ 4G ತಂದಿಲ್ಲ. ನೆಟ್ವರ್ಕ್ ಸಮಸ್ಯೆ ಇದೆ. ಟೆಲಿಕಾಂ ಕಂಪನಿಗಳಿಗೆ ಈ ವಿಚಾರ ಚೆನ್ನಾಗಿ ಗೊತ್ತಿದೆ. ಜನ ಎಷ್ಟೇ ಬೈದುಕೊಂಡ್ರು ಇಂಟರ್ನೆಟ್ ಸ್ಪೀಡ್ಗಾಗಿ ಕೊನೆಗೆ ತಮ್ಮ ಬಳಿಯೇ ಬರಬೇಕು ಅನ್ನೋ ಧೈರ್ಯ ಪ್ರೈವೇಟ್ ಕಂಪನಿಗಳಿಗೆ ಇದೆ. ಆದ್ದರಿಂದ ಬೆಲೆ ಏರಿಕೆಯ ದಾರಿ ಹಿಡಿದಿವೆ. 2019ರಿಂದ 3 ರೌಂಡ್ ಬೆಲೆ ಏರಿಕೆ. ಈಗ ಸೈಲೆಂಟ್ ಹೈಕ್ ದಾರಿ ಹಿಡಿದ ಆಪರೇಟರ್ಸ್. 2019ರ ಡಿಸೆಂಬರ್ನಲ್ಲಿ ಬರೋಬ್ಬರಿ 40%ರವರೆಗೆ ಏರಿಕೆ ಆಯಿತು. ಜಿಯೋನ ಪ್ರತಿದಿನ 1.5 GB ಪ್ಲಾನ್ 149 ರೂಪಾಯಿಯಿಂದ 199 ರೂಪಾಯಿಗೆ ಏರಿತು. ಏರ್ಟೆಲ್ 199 ರೂಪಾಯಿನಿಂದ 248 ರೂಪಾಯಿಗೆ ಬಂತು. ಆಮೇಲೆ ವಡಾಫೋನ್ ಐಡಿಯಾ 229 ರೂಪಾಯಿಯಿಂದ 240 ರೂಪಾಯಿಗೆ ಏರಿಸಿದ್ವು. ಆಗ್ಲೇ 1 GB ಡೇಟಾ ಬೆಲೆ ಸರಾಸರಿ 11 ರೂಪಾಯಿಗೆ ಬಂದು ನಿಂತಿತ್ತು. ಮತ್ತೆ 2 ವರ್ಷದ ಬಳಿಕ ಅಂದ್ರೆ 2021ರ ಡಿಸೆಂಬರ್ನಲ್ಲಿ 2ನೇ ರೌಂಡ್ ಬೆಲೆ ಏರಿಕೆ ಆಯಿತು. ಇಲ್ಲಿ ಮತ್ತೆ 20% ವರೆಗೂ ಕೂಡ ಏರಿಕೆ ಆಯಿತು. ಏರ್ಟೆಲಿನ 28 ದಿನದ ದಿನಕ್ಕೆ 1.5 GB ಪ್ಲಾನ್ 249 ರೂಪಾಯಿಯಿಂದ 299 ರೂಪಾಯಿ ಆಯಿತು. ಜಿಯೋ ತನ್ನ 199 ರೂಪಾಯಿ ಪ್ಲಾನ್ ಅನ್ನ 239 ರೂಪಾಯಿಗೆ ಮತ್ತು 249 ರೂಪಾಯಿ ಪ್ಲಾನ್ ಅನ್ನ 299 ರೂಪಾಯಿಗೆ ಏರಿಸಿತು. ಇನ್ನು ಜುಲೈ 2024ರಲ್ಲಿ ಮತ್ತೆ 25%ರವರೆಗೆ ಬಿಗ್ ಹೈಕ್ ಆಯಿತು. ಜಿಯೋದ 299 ರೂಪಾಯಿ ಪ್ಲಾನ್ ಅನ್ನ 349 ರೂಪಾಯಿಗೆ ಏರಿಸಿತು. ಕ್ರಿಸಿಲ್ ರಿಪೋರ್ಟ್ ಪ್ರಕಾರ 3 ಆಪರೇಟರ್ಸ್ ಅವರೇಜ್ ಆಗಿ 17-19ರಷ್ಟು ಟ್ಯಾರಿಫ್ ಅನ್ನ ಹೆಚ್ಚಿಸಿದರು. ಇದರಿಂದ ಕಂಪನಿಗಳ ARPU 2024ರಲ್ಲಿ 182 ರೂಪಾಯಿ ಇದ್ದಿದ್ದು 2026ರ ಹೊತ್ತಿಗೆ 225-230 ರೂಪಾಯಿಗೆ ಏರಿಕೆ ಆಗುವ ಅಂದಾಜು ಸಿಕ್ಕಿತು. ಜುಲೈ 2024ರ ನಂತರ ಯಾವುದೇ ಅಫಿಷಿಯಲ್ ಇಂಡಸ್ಟ್ರಿ ವೈಡ್ ಟಾರಿಫ್ ಹೈಕ್ ಆಗಿಲ್ಲ. ಆದ್ರೆ ಬೆಲೆಗಳು ಮಾತ್ರ ಸೈಲೆಂಟ್ ಆಗಿ ಏರ್ತಾನೆ ಇವೆ. ನಾವು ಉದಾಹರಣೆ ಕೊಡೋದಾದ್ರೆ, ಏಪ್ರಿಲ್ 2026ರಲ್ಲಿ ಏರ್ಟೆಲ್ ತನ್ನ 84 ದಿನದ 1.5 GB ಪರ್ ಡೇ ಪ್ಲಾನ್ ಅನ್ನ 859ರಿಂದ 899 ರೂಪಾಯಿಗೆ ಏರಿಸಿತು ಮತ್ತು 799 ರೂಪಾಯಿ 249 ರೂಪಾಯಿಯ ಎಂಟ್ರಿ ಲೆವೆಲ್ ಪ್ಲಾನ್ ಗಳನ್ನ ಕ್ಯಾನ್ಸಲ್ ಮಾಡಿ ಈಗ ಮತ್ತೆ ಈ ಸೈಲೆಂಟ್ ಹೈಕ್ ಶುರುವಾಗಿದೆ. ರೀಚಾರ್ಜ್ ಯಾಕೆ ಇಷ್ಟೊಂದು ದುಬಾರಿ ಆಗ್ತಿದೆ? ಇದರ ಹಿಂದಿನ 3 ಅಸಲಿ ಕಾರಣಗಳು ಏನು? ಇಷ್ಟೆಲ್ಲ ಬೆಲೆ ಏರಿಕೆ ಆಗ್ತಿದೆ ಅಂದ್ರೆ ಈ ಟೆಲಿಕಾಂ ಕಂಪನಿಗಳು ಯಾಕೆ ಪದೇ ಹೀಗೆ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡೋದು ಸಹಜ. ಇದಕ್ಕೆ ಪ್ರಮುಖವಾಗಿ 3 ದೊಡ್ಡ ಕಾರಣಗಳಿವೆ. ಅದರಲ್ಲಿ ಮೊದಲನೆಯದು, ಭಾರತದಲ್ಲಿ ಯೂಸರ್ ರೆವೆನ್ಯೂ ಇನ್ನೂ ಕಡಿಮೆ ಇದೆ. ಒಂದು ಟೆಲಿಕಾಂ ಕಂಪನಿ ಪ್ರತಿ ತಿಂಗಳು ಒಬ್ಬ ಕಸ್ಟಮರ್ ನಿಂದ
ಎಷ್ಟು ದುಡ್ಡು ಸಂಪಾದನೆ ಮಾಡುತ್ತೆ ಅನ್ನೋದನ್ನ ಪ್ರತಿ ಗ್ರಾಹಕನಿಂದ ಸರಾಸರಿ ಆದಾಯ ಅಥವಾ ARPU ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಒಂದು ಕಂಪನಿಗೆ 100 ಮಿಲಿಯನ್ ಕಸ್ಟಮರ್ಸ್ ಇದ್ದು ತಿಂಗಳಿಗೆ 2,000 ಕೋಟಿ ರೂಪಾಯಿ ಆದಾಯ ಬರ್ತಿದ್ರೆ ಆಗ ಅವರೇಜ್ ARPU 200 ರೂಪಾಯಿಗೆ ಆಗುತ್ತೆ. ಕಂಪನಿಗಳಿಗೆ ಈ ನಂಬರ್ ಜಾಸ್ತಿ ಆಗ್ತಾನೆ ಇರಬೇಕು. ಕಳೆದ ವರ್ಷದ ಆಗಸ್ಟ್ ನಲ್ಲಿ ಏರ್ಟೆಲ್ನ ARPU 250 ರೂಪಾಯಿ ಇತ್ತು. ಜಿಯೋದ ARPU 209 ರೂಪಾಯಿ ಇತ್ತು. ಇದು 165 ರು ಇತ್ತು. ಅಂದ್ರೆ ಅದೇ ನೀವು ಅಮೆರಿಕದ ಟೆಲಿಕಾಂ ಆಪರೇಟರ್ಸ್ ನೋಡಿದ್ರೆ ಅವರ ARPU ಸುಮಾರು 4,300 ರೂಪಾಯಿ ಇದೆ. ಯುರೋಪ್ನಲ್ಲಿ ಸುಮಾರು 1,000 ರೂಪಾಯಿ ಮತ್ತು ಚೀನಾದಲ್ಲಿ 600 ರೂಪಾಯಿ ಇದೆ. ಈ ಲೆಕ್ಕದಲ್ಲಿ ನೋಡಿದ್ರೆ ಭಾರತದ ARPU ತುಂಬಾನೇ ಕಡಿಮೆ. ಎರಡನೇ ಕಾರಣ 5G ಖರ್ಚು ರಿಕವರಿ ಮಾಡಬೇಕಾಗಿರುವುದು ಕಳೆದ ಕೆಲವು ವರ್ಷಗಳಿಂದ ಜಿಯೋ ಮತ್ತು ಏರ್ಟೆಲ್ 5G ಸ್ಪೆಕ್ಟ್ರಮ್ ನೆಟ್ವರ್ಕ್ ಮತ್ತು ಇಕ್ವಿಪ್ಮೆಂಟ್ ಮೇಲೆ ಕೋಟ್ಯಾಂತರ ರೂಪಾಯಿಯನ್ನ ಸುರಿದಿದೆ. ಜೂನ್ 10ಗೆ ಭಾರತದಲ್ಲಿ ಸುಮಾರು 4.6 ಲಕ್ಷ 5G ಬೇಸ್ ಸ್ಟೇಷನ್ಗಳಿವೆ. ಶೇಕಡ 99 ಜಿಲ್ಲೆಗಳು ಹಾಗೂ 80% ಜನಸಂಖ್ಯೆಗೆ 5G ಕವರ್ ಆಗ್ತಾ ಇದೆ. ಜಿಯೋ ತನ್ನ 5G ನೆಟ್ವರ್ಕ್ಗೆ ಬರೋಬ್ಬರಿ 2 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದೆ. ಏರ್ಟೆಲ್ 1.5 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಇಷ್ಟು ದಿನ ಇಬ್ಬರು 5G ಅನ್ನ ಫ್ರೀ ಆಗಿ ಕೊಟ್ಟರು. ಈಗ 5G ಯೂಸರ್ಸ್ ಹೆಚ್ಚಾಗ್ತಿರೋದ್ರಿಂದ ಇನ್ವೆಸ್ಟ್ ಮಾಡಿದ ದುಡ್ಡನ್ನ ವಾಪಸ್ ಪಡೆಯಲು ಟ್ಯಾರಿಫ್ ಅನ್ನ ಹೆಚ್ಚಿಸುವುದು ಅವರಿಗೆ ಅನಿವಾರ್ಯ ಆಗಿದೆ. ಸಾಲ ಮತ್ತು ಸರ್ಕಾರದ ಬಾಕಿ ತೀರಿಸುವುದು. ಟೆಲಿಕಾಂ ಕಂಪನಿಗಳು ಸರ್ಕಾರಕ್ಕೆ AGR ಅಡಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬಾಕಿಯನ್ನ ಉಳಿಸಿಕೊಂಡಿವೆ. ಇದರಲ್ಲಿ ಅತಿ ಹೆಚ್ಚು ಪ್ರೆಷರ್ ಇರೋದು ವಡಾಫೋನ್ ಐಡಿಯಾ ಮೇಲೆ. ಸರ್ಕಾರ ವಿ ಕಂಪನಿಯ AGR ಬಾಕಿಯನ್ನ ಸುಮಾರು 64,046 ಕೋಟಿ ರೂಪಾಯಿಗೆ ಫ್ರೀಸ್ ಮಾಡಿದೆ. ಇದನ್ನ ಕಂಪನಿ 2032ರಿಂದ 2041 ಒಳಗೆ ಕಟ್ಟಬೇಕು. ಈ ಸಾಲ ತೀರಿಸಲು ಹಾಗೂ ಕ್ಯಾಶ್ ಫ್ಲೋ ಮೇಂಟೈನ್ ಮಾಡಲು ಅವರಿಗೆ ಹೈಯರ್ ರೆವಿನ್ಯೂ ಬೇಕೇ ಬೇಕು. ವೀಕ್ಷಕರೇ, ಒಟ್ಟಿನಲ್ಲಿ 2016-17ರಲ್ಲಿ ಸಿಕ್ಕಂತಹ ಫ್ರೀ ಇಂಟರ್ನೆಟ್, ಕಡಿಮೆ ಬೆಲೆಯ ರೀಚಾರ್ಜ್ ದಿನಗಳು ಈಗ ಕೇವಲ ಒಂದು ಕನಸು. ಟೆಲಿಕಾಂ ಕಂಪನಿಗಳು ಸಾವಿರಾರು ಕೋಟಿ ಬಂಡವಾಳ ಹಾಕಿ 5G ಅನ್ನ ತಂದಿವೆ. ಜೊತೆಗೆ ಹಳೆಯ ಸಾಲಗಳನ್ನು ತೀರಿಸುವ ಒತ್ತಡದಲ್ಲಿ ಇವೆ. ಇದರ ನೇರ ಹೊರೆ ಈಗ ಕಾಮನ್ ಮ್ಯಾನ್ ಅಂದ್ರೆ ನಿಮ್ಮಂತ ಸಾಮಾನ್ಯ ಗ್ರಾಹಕರ ಜೇಬಿನ ಮೇಲೆ ಬೀಳ್ತಾ ಇದೆ. ಏರ್ಟೆಲ್ ಆಲ್ರೆಡಿ ಪ್ಲಾನ್ಸ್ ಕ್ಯಾನ್ಸಲ್ ಮಾಡಿ ರೇಟ್ ಅನ್ನ ಹೆಚ್ಚಿಸಿದೆ. ಜಿಯೋ ಪ್ರೈಮ್ ಮೆಂಬರ್ಶಿಪ್ ಮೂಲಕ ಸೇಫ್ ಗೇಮ್ ಆಡ್ತಿದೆ. ಜೊತೆಗೆ ಮುಂದಿನ 3-4 ತಿಂಗಳಲ್ಲಿ ಎಲ್ಲರಿಗೂ ಕೂಡ ಮತ್ತೊಂದು ಬಿಗ್ ಶಾಕ್ ಕಾದಿದೆ ಅನ್ನೋದು ಕೂಡ 100ಕ್ಕೆ 100 ಸತ್ಯ. ವೀಕ್ಷಕರೇ, ಈ ಬಗ್ಗೆ ನಿಮಗೇನು ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ.